ಹಾಯ್ ಎಲ್ಲರೂ, ಇವತ್ತು ಏಪ್ರಿಲ್ 2 ಶುಭೋದಯ. ಶ್ರೀ ಆಂಜನೇಯನ ಒಂದು ಜಯಂತ್ಯೋತ್ಸವವಾಗಿ ಈ ಒಂದು ಸುಂದರವಾದ ಪಾದಯಾತ್ರೆಯನ್ನು ಕೈಗೊಂಡಿದ್ದೇವೆ. ಯಾಕೆ ಅಂತಂದರೆ ಇಲ್ಲಿಂದ ನಮ್ಮ ಇಳಕಲ್ಲಿಂದ 8 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಆಂಜನೇಯನ ಒಂದು ಉದ್ಭವ ಮೂರ್ತಿಯ ಪಾದಯಾತ್ರೆ ಬೆಳಗಿನ ಜಾವನೆ ರೆಡಿಯಾಗಿ ಈ ಒಂದು ಪಾದಯಾತ್ರೆಯನ್ನು ನಮ್ಮ ಸಾಯಿ ಬಳಗದ ಎಲ್ಲ ಸ್ನೇಹಿತರಿಂದ ಕೈಗೊಂಡಿದ್ದೇವೆ. ನಮಸ್ಕಾರ. जय श्री राम. जय श्री राम. जोराಗಿ जय श्री राम. ಒಂದು ಜೋರಾಗಿ ಅಂದ್ರೆ जय श्री राम. ಇಳಕಲ್ಲಿಂದ ಹೊಸೂರಿಗೆ ಸುಮಾರು 8 ಕಿಲೋಮೀಟರ್ ಒಂದು ಪ್ರಯಾಣ ಇರುತ್ತೆ. ಯಾಕೆ ಇವತ್ತು ನಾನು ವಿಶೇಷವಾದ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ಹನುಮ ಜಯಂತಿಯ ಪ್ರಯುಕ್ತವಾಗಿ ಹೊಸೂರಿನಲ್ಲಿರ್ತಕ್ಕಂಥ ಆಂಜನೇಯ ಒಂದು ಉದ್ಭವ ಮೂರ್ತಿಯ ದರ್ಶನಕ್ಕೆ ಇಳಕಲ್ಲಿಂದ ನಾವು ಹೊಸೂರಿಗೆ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಆ ಪಾದಯಾತ್ರೆ ಸಂದರ್ಭದಲ್ಲಿ ಆ ಮಾರ್ಗದ ಮಧ್ಯದಲ್ಲಿ ಇಳಕಲ್ಲಿಂದ ಸುಮಾರು 7 ಕಿಲೋಮೀಟರ್ ಅಂತರದಲ್ಲಿ ಬಲ್ಕುಂದಿ ಎಂಬ ಗ್ರಾಮ ಬರುತ್ತೆ. ಈ ಒಂದು ಗ್ರಾಮದಲ್ಲಿ ಪ್ರತಿ ವರ್ಷ ಕೂಡ ತಪ್ಪದೇ ಈ ಒಂದು ಸೇವೆಯನ್ನು ಮಾಡ್ತಾರೆ. ಯಾವ ಸೇವೆ ಅಂದರೆ, ಬಂದ ಹೋಗ್ತಾ ಇರ್ತಕ್ಕಂಥ ಪಾದಯಾತ್ರೆಗಳಿಗೆ ಚಹಾ ಮತ್ತು ನೀರನ್ನು ಕೊಡುವುದರ ಮೂಲಕವಾಗಿ ತಮ್ಮ ಒಂದು ಆಂಜನೇಯನ ಭಕ್ತಿಯನ್ನು ಈ ಮೂಲಕವಾಗಿ ತೋರಿಸಿ ಈ ಒಂದು ಸೇವೆ ಅನವರತವಾಗಿ ಈಗ ನಡೀತಾ ಇರಲಿ ಅಂತ ಹೇಳ್ತಾ, ಈಗ ಒಂದೆರಡು ಅವ್ರಿಗೆ ಒಂದು ಪ್ರಶ್ನೆಗಳನ್ನು ಕೇಳಿ ಈ ಸೇವೆ ಬಗ್ಗೆ ಮತ್ತು ಈ ಪಾದಯಾತ್ರೆ ಬಗ್ಗೆ ಅವ್ರು ಏನು ಹೇಳ್ತಾರೆ ಕೇಳೋಣ. ಬರ್ರಿ. ಬರ್ರಿ ನೀರು ಕೋಸ್ಕೊಟ್ರಿ. ಈ ಒಂದು ಸಂಘದ ಬರ್ರಿ ಎಲ್ಲ ನಮ್ಮ ಕಾರ್ಯಕರ್ತರು ಬಲ್ಕುಂದಿ ಕಾರ್ಯಕರ್ತರು ನಮ್ಮ ಹೋಗ್ತಕ್ಕಂಥ ಆಂಜನೇಯ ಭಕ್ತರಿಗೆ, ದೇಶ ಭಕ್ತರಿಗೆ ಇದು ಒಂದು ಸಣ್ಣ ಅಳಿವು ಸೇವೆ. ಈ ರಾಮನಿಗೆ ಹೆಂಗೆ ಅಳಿವು ಸೇವೆ ಮಾಡ್ತೀವಿ ಹಂಗಚಾರ ಒಂದು ನಮ್ಮ ಅಳಿವು ಸೇವೆ ಅಂತಂದು ನಾವು ಪ್ರತಿಯೊಬ್ಬ ಹೋಗ್ತಕ್ಕಂಥ ಭಕ್ತಾದಿಗಳಿಗೆ ಈ ಪ್ರತಿಯೊಬ್ಬ ನಮ್ಮ ಯುವಕರು ಬಲ್ಕುಂದಿ ಯುವಕರು ಕೂಡಿ ಈ ಸೇವೆಯನ್ನು ಮಾಡ್ತಾರೆ. ಚಹಾ ಮತ್ತು ನೀರಿನ ವ್ಯವಸ್ಥೆಯನ್ನು ಅಲ್ಲಿಂದ ಬಂದಿರ್ತಾರೆ, ಅವರಿಗೆ ಧನು ಆಗಿರ್ತೈತೆ, ಅವರಿಗೆ ಏನು ಇದಾಗಲಿ ಅನ್ನೋ ಒಂದುಗೋಸ್ಕರ ಇದು ಪ್ರತಿ 5ನೇ ವರ್ಷದ ಒಂದು ಸೇವೆ. ಹಾಗಾಗಿ ಆ ಆಂಜನೇಯ ಎಲ್ಲರಿಗೂ ಶಕ್ತಿಯನ್ನು ಕೊಡಲಿ, ಎಲ್ಲ ಅವ್ರಿಗೆ ವಿಜಯವಾಗಲಿ ಅಂತಂದು ಸೇವೆ ಮುಖಾಂತರ ನಾವು ಬೇಡಿಕೆ. ಇದು ಎಷ್ಟನೇ ವರ್ಷದ ಸೇವೆ? 5ನೇ ವರ್ಷ. 5ನೇ ವರ್ಷ. ಸತತವಾಗಿ 5ನೇ ವರ್ಷ. ಅಂದ್ರೆ ಬಲ್ಕುಂದಿ ಗ್ರಾಮದ ಎಲ್ಲ ಹಿರಿಯರು ಮತ್ತು ನಮ್ಮ ಯುವಕರು ಈ ಒಂದು ಸೇವೆಯನ್ನು ಮಾಡ್ತಾರೆ. ಈ ಸೇವೆ ಮಾಡೋದ್ರಿಂದ ನಮಗೆಲ್ಲ ಆಂಜನೇಯನ ಆಶೀರ್ವಾದ ಸದಾಗಿದೆ. ಆತನ ಸೇವೆ ಮಾಡೋದ್ರಿಂದ ನಮ್ಗೆ ಯಾವುದೂ ಕಮ್ಮಿ ಆಗಿಲ್ಲ, ಎಲ್ಲದೂ ಒಳ್ಳೇದು ಮಾಡಿದ್ದಾನೆ ಆಂಜನೇಯ. ಆತ ಆಂಜನೇಯ ಆಶೀರ್ವಾದ ಸದಾ ನಮ್ಮ ಯುವಕರ ಮೇಲೆ ಇರಲಿ ಅಂತಂದು ನಾವು ಬೇಡ್ತೀವಿ. ಧನ್ಯವಾದಗಳು. ತಮ್ಮೆಲ್ಲರಿಗೂ ಇದೇ ಸೇವೆ ಯಾರು ಇರಲಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಟೀಮ್ ಯಾವ ಥರ ಸೇವೆ ಮಾಡ್ತಾ ಇದೆ ಅಂತಂದರೆ, ನಮಗಲ್ದೇ ಬೇರೆಯವ್ರಿಗೂ ಈ ಮೂಲಕವಾಗಿ ಆಶೀರ್ವಾದ, ಆಂಜನೇಯನ ಆಶೀರ್ವಾದ ಸಿಗಲಿ ಅಂತ ಈ ಒಂದು ಸೇವೆಯನ್ನು ಮಾಡಿದ್ದಾರೆ. ಮುಂದೆ ಆ ಆಂಜನೇಯನ ದರ್ಶನಕ್ಕೆ ನಮ್ಮ ಪ್ರಯಾಣವನ್ನು, ಈ ಸೇವೆಯನ್ನು ಮುಗಿಸ್ಕೊಂಡು ಮುಂದುವರ್ಸೋಣ. 5 ವರ್ಷದಿಂದ ನಾವು ಇದನ್ನ ಸೇವೆ ಮಾಡಿಕೊಂತ ಹೊಂಟಿದ್ದೇವೆ. ಆಂಜನೇಯ ಎಂದು ನಮಗೆ ಭಾಳ ಒಳ್ಳೆಯ ಥರ ಇದು ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಇಲ್ಲೇ ಕಾರು ಬೈಕ್ ರಾಮನ್ ಲೆಕ್ಕಿರ್ತಾರ ಕಾರು
ಎಲ್ಲರಿಗೂ ಇವತ್ತಿನ ಒಂದು ಆಂಜನೇಯನ ಪಾದಯಾತ್ರೆ ಇನ್ನೇನು ಮುಗಿಯುವ ಕೆಲವೇ ಕ್ಷಣಗಳು ಇದು ಬಾಕಿ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮೆಲ್ಲ ಸಾಯಿ ಬಳಗದ ಬಂಧುಗಳು ಆಂಜನೇಯನ ಒಂದು ಪಾದಯಾತ್ರೆಯ ಮೂಲಕವಾಗಿ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಆಂಜನೇಯನ ಮುಟ್ಟೋರಿದ್ದಾರೆ. ಆ ಒಂದು ಸಂತಸದ ಕ್ಷಣ ಒಂದು ಪ್ರಾರಂಭದಲ್ಲೇ ಇದೀಗ ನಾವೆಲ್ಲರೂ ತೋರಿಸ್ತಾ ಇದ್ವಿ. ಎಲ್ಲರೂ ಒಂದ್ಸಲ ಜೋರಾಗಿ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಇದೇ ಮಾರ್ಗ ಆಂಜನೇಯನ ಸನ್ನಿಧಾನಕ್ಕೆ ಮುಟ್ಟುವ ಮಾರ್ಗ. ಈ ಒಂದು ಮಾರ್ಗ ಹೇಗೆ ತಲುಪಿದೆ ಅಂದರೆ, ಆಂಜನೇಯನ ಆಶೀರ್ವಾದ ಅಷ್ಟೊಂದು ಶಕ್ತಿಶಾಲಿ ಇದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ರಾಮ ಲಕ್ಷ್ಮಣ ಇದೇ ಆ ಸ್ಥಳ, ಶ್ರೀ ಆಂಜನೇಯನ ಸ್ಥಳ. ಈ ಆಂಜನೇಯನ ಈ ಒಂದು ಸುಂದರವಾದ ಉದ್ಭವ ಮೂರ್ತಿಯ ದರ್ಶನಕ್ಕಾಗಿ ಪಾದಯಾತ್ರೆಗಳು ಬರುವ ಸ್ಥಾನ. ನೋಡಿ ವೀಕ್ಷಕರೇ, ಯಾವುದರ ಮೂಲಕ ವಿಜೃಂಭಣೆಯಿಂದ ಆಚರಣೆ ನಡೀತಾ ಇದೆ. ಅಲ್ಲ ಇದು ಪಾದಯಾತ್ರೆ ಆ ಕಡೆ ಬಲ್ಕೊಂಡಿ ಸೈಡ್ ನೋಡಿ ವೀಕ್ಷಕರೇ, ಈ ಒಂದು ಹನುಮ ಜಯಂತಿ ಪ್ರಯುಕ್ತವಾಗಿ ಹೊಸೂರಿನಲ್ಲಿ ಈ ದೇವಸ್ಥಾನದ ಒಂದು ಸುಂದರ ಮೂಲಕ, ಜೊತೆಗೆ ಈ ಒಂದು ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇದೀಗ ನೋಡಿ, ವೀಕ್ಷಕರೇ, ದರ್ಶನ ಮಾಡಿದ್ದಂತರೂ ಆಯಿತು. ಇನ್ನೇನು ಮನೆಗೆ ಹೋಗೋ ಟೈಮು, ಗಾಡಿಗಾಗಿ ಕಾಯ್ತಾ ಇದ್ದೀವಿ. ಗಾಡಿ ಬಂದ ತಕ್ಷಣ ಇನ್ನೇನು ಹೋಗೋದೆ. ಸೊ ಅದಕ್ಕೆ ಈ ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ನಮಸ್ಕಾರ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಬಾಯ್, ಜೈ ಶ್ರೀರಾಮ್. ಜೈ ಶ್ರೀರಾಮ್.